ಬನ್ನಿ ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ಹೀಗೆ ನನ್ನ ಜೊತೆ ಮುಂದುವರಿಯಲಿ. ಬರೀ ಒಂದು ವಿಡಿಯೋ ಹಾಕಿದ್ದಕ್ಕಾಗಿ ಆಗಿರುವ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳುಹಿಸಿ ಕೊಡಿ ಅಂತ. ಈಗ ನಮಗೆ ಮುತ್ತು ಅಂತ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಪ್ರೀತಿಯ ನನ್ನ ಮುದ್ದಾದ ಸಬ್ಸ್ಕ್ರೈಬರ್ಗಳೇ. ನಿಮ್ಮ ಈ ಒಳ್ಳೆತನನೇ ದೇವರು ನಿಮಗೂ ಕೂಡ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ. ಬನ್ನಿ ಸರ್, ಇದರ ಒಂದು ಸಂಪೂರ್ಣವಾದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಗೂ ನಾವು ಕೊಟ್ಟಂಥ ಪ್ರಶ್ನೆಗಳು ಇದಾವೋ ಇಲ್ಲೋ, ಜೊತೆಗೆ ಕ್ವಶನ್ ಪೇಪರ್ ಈಸಿ ಇತ್ತೋ ಇಲ್ಲೋ ಅಂತ ನೋಡ್ಕೊತಾ ಹೋಗೋಣ. ಸೆಕೆಂಡ್ ಇಯರ್ ಪಿ ಯು ಸಿ ಪ್ರಿಪೇಟರಿ ಎಕ್ಸಾಮಿನೇಷನ್ January 2025. ಕ್ಲಿಯರ್? ಇದು 24 ಅಂತ ಇದ್ದರೆ ಅದು ಹೋದ ವರ್ಷದ್ದು ಸರ್, 25 ಅಂತ ಇದ್ದರೆ ಇದೇ ವರ್ಷದ್ದು, ಇದೇ ತಿಂಗಳದ್ದು, ಜಾನ್ವರಿ ಅಂತ ಇದೆ ನೋಡಿ. ನೀವು ಜನವರಿ ಅಂತೀರ, ಎಲ್ಲ ಒಂದೇ ಬಿಡಿ. 80 ಅಂಕದ ಪ್ರಶ್ನೆ ಪತ್ರಿಕೆ. ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳಿದ್ದಾವೆ, ತಾವುಗಳು ಓದ್ಕೊಳ್ತೀರಾ. ಭಾಳ ಬುದ್ಧಿವಂತರು ನೀವು. ಬನ್ನಿ, ಪಾರ್ಟ್ ಎ. ಏನು ಟಿಕ್ ಹಾಕಿಲ್ಲ ನೋಡಿ, ಈ ನಮ್ಮ ಹೀರೋ ಎಲ್ಲೂ ಏನು ಟಿಕ್ ಹಾಕಿಲ್ಲ, ಭಾಳ ವಿಧೇಯ ವಿದ್ಯಾರ್ಥಿ ಅಂತ ಇವರು. ಬನ್ನಿ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ. ರೋಮಿಯೋ ಅಟೆಂಡ್ಸ್ ಸಪ್ಪರ್ ಇನ್ ಆರ್ಡರ್ ಟು ಸಿ ಡ್ಯಾಶ್ ಅಂತ. ಸಪ್ಪರ್ ಅಂತ ಹೇಳಿದರೆ ಡಿನ್ನರ್ ಪಾರ್ಟಿ. ರೋಮಿಯೋ ಡಿನ್ನರ್ ಪಾರ್ಟಿಗೆ ಹೋಗಿರ್ತಾನೆ, 1ನೆಯ ಪಾಠ ಆಯಿತಾ. ಯಾಕೆ ಹೋಗ್ತಾನೆ? ಅದು ಅವನಿಗೆ ಇನ್ವಿಟೇಷನ್ ಕೂಡ ಬಂದಿರಲ್ಲ, ಯಾಕಂದರೆ ಅವನ ಎನಿಮಿ ಶತ್ರುಗಳ ಮನೆಯಲ್ಲಿ ಆ ಪಾರ್ಟಿ ನಡೀತಾ ಇರುತ್ತೆ. ಹಾಗಿದ್ದರೆ ರೋಮಿಯೋ ಅಟೆಂಡೆಡ್ ಸಪ್ಪರ್. ಆದರೂ ಕೂಡ ರೋಮಿಯೋ ಅಟೆಂಡ್ ಮಾಡ್ತಾನೆ. ಯಾರಿಗಾಗಿ ಗೊತ್ತಾ? ತನ್ನ ಮೊದಲನೆಯ ಪ್ರೀತಿಗಾಗಿ. ಉತ್ತರ ಇಲ್ಲಿ ರೋಸ್ಲಿನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಸಿ, ಆಪ್ಷನ್ ಸಿ. ಕ್ಲಿಯರ್? ನೋಡೋ ವಿದ್ಯಾರ್ಥಿಗಳೇ, ನೋಡಿ, ನಿಮಗೆ ಡೌಟ್ ಇರಬಾರ್ದು ಅಂತ ಎಲ್ಲದೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೇನೆ ಆಯಿತಾ. ಭಾಳ ದಿನಗಳಾಯ್ತಲ್ವ. ಇನ್ 2 ಡಿಯರ್ ಲಿಟಲ್ ಏನಿದು ಜರ್ಮನ್ ಸೋಗ್ರೀನ್ಸ್ ಫಾರ್ಬೇಡ್ ಡ್ಯಾಶ್. ಜರ್ಮನ್ ದೇಶದವರು 2 ಡಿಯರ್ ಪಾಠದಲ್ಲಿ ಫಾರ್ಬೇಡ್ ಅಂದರೆ ಪ್ರಾಹಿಬಿಟೆಡ್. ಒಂದು ಏನನ್ನು ಪ್ರಾಹಿಬಿಟೆಡ್ ಮಾಡಿದರು, ಆ ಒಂದು ದೇಶದಲ್ಲಿ ನಿಲ್ಲಿಸ್ತಾರೆ. ಇದು ನಮ್ಮ ದೇಶದಲ್ಲಿ ನಡಿಬಾರ್ದು ಅಂತದ್ದು ಏನು ಅಂತ ಹೇಳಿದರೆ ಗೇಮಿಂಗ್ ಹೌಸ್ ಅನ್ನುವಂಥದ್ದು. ಸಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 3. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಡ್ಯಾಶ್ ಡಸ್ ನಾಟ್ ಥ್ಯಾರಿ ವಿತ್ ಎಸ್ಟರ್ಡೇ ಅಂತ ಇದೆ. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಡ್ಯಾಶ್ ಡಸ್ ನಾಟ್ ಥಾರಿ ಅಂತ ಹೇಳಿದರೆ ಥ್ಯಾರಿ ಅಂತ ಹೇಳಿದರೆ ಸ್ಟಾಪ್ ಅಂತ ನೆನ್ಪಿಟ್ಕೊಳ್ಳಿ. ಥ್ಯಾರೀಸ್ ಸ್ಟಾಪ್ ಅಂತ ಆಯಿತಾ. ಅಕಾರ್ಡಿಂಗ್ ಟು ದ ಪ್ರೊಫೆಟ್, ಪ್ರವಾದಿಯವರ ಪ್ರಕಾರ ಡ್ಯಾಶ್ ಡಸ್ ನಾಟ್ ಥ್ಯಾರಿ ವಿತ್ ಎಸ್ಟರ್ಡೇ ಅಂತ ಇದೆ. ನಾನು ಇಲ್ಲಿ 4 ಆಪ್ಷನಲ್ಲಿ 2 ಡಿಲೀಟ್ ಮಾಡಿ ಕೊಡ್ತೇನೆ, ಅದನ್ನು ನೀವೇ ನನಗೆ ಉತ್ತರವನ್ನು ಕಳಿಸ್ಬೇಕು. ಸಿ ಹಾಗೂ ಡಿ ಎರಡೂ ಆಪ್ಷನ್ಗಳನ್ನು ಡಿಲೀಟ್ ಮಾಡ್ತಾ ಇದ್ದೇನೆ. ಆಪ್ಷನ್ ನಿಮಗೆ ಎ ಹಾಗೂ ಬಿ ಉಳಿಸಿದ್ದೇನೆ. ಕ್ಲಿಯರ್ ಆಯಿತಾ? ಸ್ವಲ್ಪ ಹೋದ್ರಪ್ಪ, ಹಾಗಾಗಿ ಬೇಜಾರಾಗಬಾರ್ದು. ಮ್ಯಾಚ್ ದಿ ಫಾಲೋಯಿಂಗ್ ವಿತ್ ದೇರ್ ಡಿಟೇಲ್ ಮೆನ್ಷನ್ಡ್ ಇನ್ ಸನ್ನಿ ಮಾರ್ನಿಂಗ್ ಅಂತ ಇದೆ. ಭಾಳ ಈಸಿ ಇದು. ಬುಕ್ ಅಂತ ಕೊಟ್ಟಿದ್ದಾರಲ್ವಾ. ಬುಕ್ ಅನ್ನೋದು ಯಾವುದು ಇಲ್ಲಿ? ಬುಕ್ಕು ಹಿಡ್ಕೊಂಡು ಬಂದವರು ಯಾರು ಗೊತ್ತಾ? ಡಾನ್ ಗಾನ್ಸಲೋ. ಕ್ಲಿಯರ್ ಅಲ್ಲ ಫ್ಯೂ ಆಯಿತಾ. ಬುಕ್ಕನ್ನು ಹಿಡ್ಕೊಂಬಂದಿಲ್ಲ, ಬುಕ್ಕನ್ನು ಓದಿದವರು ಡಾನ್ ಗಾನ್ಸಲೋ. ಪ್ಯಾರಾಸೋಲ್ ಅಂತ ಇದೆ. ಪ್ಯಾರಾಸೋಲ್ ಅಂದರೆ ಛತ್ರಿ ಅಂತ ತಂದವರು ಯಾರು? ಡೋನಲಾರ ಅಂತ. ಹಾಗಿದ್ರೆ 1ನೆಯ ಉತ್ತರ 3 ಅಂತ. ಎಗೆ 3 ಎಲ್ಲಿದೆ ನೋಡಿ. ಓ, ಬಿನೂ ಡಿ ಇದೆ. ಹಾಗಿದ್ರೆ ಬಿನೂ ಕೂಡ ನೋಡಬೇಕಾಯಿತು. ಪ್ಯಾರಾಸೋಲ್ ಅಂತ ಇದೆ. ಪ್ಯಾರಾಸೋಲ್ ತಂದವರು ಯಾರು? 1. ಹಾಗಿದ್ರೆ ಬಿಗೆ 1. ಇಲ್ಲಿ ಸರಿಯಾದ ಉತ್ತರ ಬಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿ ಇರುತ್ತೆ. ಬನ್ನಿ, ಎಷ್ಟು ಈಸಿ ಇದೆ ನೋಡಿ ಪೇಪರ್. ವಾಟ್ ವಾಸ್ ಟಕ್ಡ್ ಅಂಡರ್ ದಿ ಓಲ್ಡ್ ಮ್ಯಾನ್ಸ್ ಆರ್ಮ್ ಅಂತ ಇದೆ. ಓಲ್ಡ್ ಮ್ಯಾನು ಗಾರ್ಡನರ್ ಪಾಠದಲ್ಲಿ ಅಜ್ಜ ತೋಟಕ್ಕೆ ಬರುವ ಸಮಯದಲ್ಲಿ ತನ್ನ ಬಗಲಿನಲ್ಲಿ ಸಿಕ್ಸ್ಕೊಂಡಿರ್ತಾನೆ. ಟಕ್ಕಡ್ ಅಂದರೆ ಸಿಕ್ಸ್ಕೊಂಡಿರ್ತಾನೆ. ಏನು ಅಂತ ಕೇಳಿದ್ದಾರೆ. ಅದು ನ್ಯೂಸ್ ಪೇಪರ್ ಅಂತ. ಬಿ ಅನ್ನುವಂಥದ್ದು ಸರಿಯಾದ ಉತ್ತರ. ಅಕಾರ್ಡಿಂಗ್ ಟು ಬೋರ್ಕ್ಸ್ ಡ್ಯಾಶ್ ಈಸ್ ಎ ಕಂಟ್ರೋಲ್ಡ್ ಡ್ರೀಮ್ ಅಂತ ಇದೆ. ಅದು ಲಿಟ್ರೇಚರ್ ಅನ್ನುವಂಥದ್ದು, ಅದು ಸರಿಯಾದ ಉತ್ತರ ಆಗತ್ತೆ. ಹೌದಲ್ವ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ? ಇಲ್ಲಿ ಡೌಟ್ ಇಟ್ಟುಕೊಳ್ಳುವಂಥದ್ದೇ ಇರಲ್ಲ. ಲಿಟ್ರೇಚರ್ ಈಸ್ ಎ ಕಂಟ್ರೋಲ್ ಡ್ರೀಮ್ ಅಂತ ಹೇಳ್ತಾನೆ. ನೆನಪಿದೆಯಾ ನಿಮಗೆ? ಯಾಕಂದರೆ ತಾಳಿ ನಿಮಗೆ ಒಂದು ಕೆಲಸ ಮಾಡ್ತಾನೆ, ಇಲ್ಲ ಅಂದರೆ ನೀವು ಅದೇ ಡೌಟಲ್ಲಿ ಇರ್ತೀರ ಯಾವಾಗೂ ಕೂಡ. ನಿಮ್ಮ ಪೇಜ್ ನಂಬರ್ 84 ತಗೊಂಡ್ರೆ ಅದರಲ್ಲಿ ಆನ್ಸರ್ ಇದೆ. ಲಿಟ್ರೇಚರ್ ಈಸ್ ಎ ಕಂಟ್ರೋಲ್ಡ್ ಡ್ರೀಮ್ ಅಂತ ಆಯಿತಾ. ಹಾಗಾಗಿ ಬನ್ನಿ, ಇನ್ ಜಪಾನ್ ಆ್ಯಂಡ್ ಬ್ರೆಜಿಲಲ್ಲಿ ಪಾರ್ಕ್ನಲ್ಲಿ ನಮ್ಮ ನರೇಟರ್ ಅವರು ಕೂತ್ಕೊಂಡಿರ್ತಾರೆ. ಅಲ್ಲಿ ಸ್ನ್ಯಾಚ್ಡ್ ಫುಡ್ ಬ್ಯಾಗ್, ಅವರು ಹಿಡಿದುಕೊಂಡಂತಹ ಊಟದ ಬ್ಯಾಗನ್ನು, ಫುಡ್ ಬ್ಯಾಗನ್ನು ಯಾರು ಕಸಿದುಕೊಂಡು ಹೋದರು ಅಂತ ಪ್ರಶ್ನೆ ಕೇಳಲಾಗಿದೆ. ಯಾರು ಬರ್ತಾರೆ ಅಲ್ಲಿ ಅಂದರೆ ಒಂದು ಪ್ರಾಣಿ ಬರುತ್ತೆ. ಆ ಪ್ರಾಣಿಯ ಹೆಸರು ನೀವೇ ನನಗೆ ಕಳಿಸ್ಬೇಕು ಆಯಿತಾ. ನಾನು 2 ಆನ್ಸರನ್ನು ಡಿಲೀಟ್ ಮಾಡ್ತೇನೆ. ಆಪ್ಷನ್ ಎ, ಆಪ್ಷನ್ ಬಿ. ಈಗ ನಿಮಗೆ ನಾನು ಇಂಗ್ಲೀಷಲ್ಲಂತೂ ಹೇಳಲಿಲ್ಲ, ಪ್ರಾಣಿ ಅಂದಿದ್ದೀನಿ. C1 D1 ಇದೆ, ಅದರಲ್ಲಿ ಯಾವುದು ಅಂತ ಉತ್ತರ ಕಳಿಸಿಕೊಡಿ.
ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 8 ಎಷ್ಟು ಈಸಿಯಾಗಿದೆ ನೋಡಿ. ಐ ವರ್ಕ್ ಫಾರ್ ಮಾರ್ಕಸ್ ಇಬೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 2ನಲ್ಲಿ ವಿ ಆರ್ ಆಫ್ಟರ್ ವರ್ಡ್ಸ್ ನಾಟ್ ಗಾಸಿಪ್. ಒಂದನೇ ಸ್ಟೇಟ್ಮೆಂಟ್ ಹೇಳಿದ್ದು ಓದ್ತಾ ಇದ್ದಂಗೆ ನೆನಪು ಬರಬೇಕು ರೂಫ್ ಅಂತ, ಹೌದಾ. ಎರಡನೇದು ಹೇಳಿದ್ದು ಪಾಪ್ ಕ್ಯಾಂಪೇನರ್. ಬನ್ನಿ ಸ್ಟೇಟ್ಮೆಂಟ್ಗಳನ್ನು ನೋಡೋಣ. ಬೋತ್ ಸ್ಟೇಟ್ಮೆಂಟ್ ಆರ್ ಗಿವನ್ ಬೈ ರೂಫ್, ಹಾಗಿದ್ರೆ ತಪ್ಪಲ್ವಾ? ಯಾಕಂದರೆ ರೂಫ್ ಕೊಟ್ಟಿದ್ದು ಒಂದೇ. ಬೋತ್ ಸ್ಟೇಟ್ಮೆಂಟ್ ಆರ್ ಗಿವನ್ ಬೈ ಪಾಪ್ ಕ್ಯಾಂಪೇನರ್, ತಪ್ಪಲ್ವಾ? ಇದರಲ್ಲಿ ರೂಫು ಕೂಡ ಹೇಳಿದ್ದಾನೆ. ಹಾಗಿದ್ರೆ ಸಿ ಆಪ್ಷನಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆಯಿತಾ ವಿದ್ಯಾರ್ಥಿಗಳೇ, ಬನ್ನಿ 9ನೆಯ ಪ್ರಶ್ನೆಯನ್ನು ನೋಡೋಣ. ಡ್ಯಾಶ್ ವಾಸ್ ದಿ ಸೆಂಟ್ರಲ್ ಕೋಆರ್ಡಿನೇಟರ್ ಅಂತತೆ. ಹೂ ವಾಸ್ ಸೆಂಟ್ರಲ್ ಕೋಆರ್ಡಿನೇಟರ್? ಕನ್ನಮ್ಮಲ್. ನೆನ್ಪಿಟ್ಕೊಳ್ಳಿ, ಕನ್ನಮ್ಮಲ್. ಕ ಸೆಂಟ್ರಲ್ ಕೋಆರ್ಡಿನೇಟರ್ ಕನ್ನಮ್ಮಲ್, ಆಪ್ಷನ್ ಎ. 10ನೇ ಪ್ರಶ್ನೆ. ಹೂ ಅಪೋಸ್ಡ್ ಕಮ್ಮಾ ಲ್ಯಾಂಡ್ ಲಾರ್ಡ್ಸ್. ರೀಸೆಂಟಾಗಿ ನಿಮಗೆ ವಾಟರ್ ಪೊಯಮಿನ ಮೇಲೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ದೇನೆ. ಆ ವಿಡಿಯೋ ನೋಡಿದವರಂತೂ ಜೀವನದಲ್ಲಿ ಏನು ಮರೆಯಲ್ಲ ಸರ್. ಧನ್ಯವಾದಗಳು. ಆಯಿತಾ, ಇಲ್ಲಿಗೆ ಸುವರ್ಥಮ ಅನ್ನುವಂಥದ್ದು ಸರಿಯಾದ ಉತ್ತರ ಬಿ, ಆಪ್ಷನ್ ಬಿ ಆಗಿರುತ್ತೆ. ಬನ್ನಿ ಈಗ ಗ್ರಾಮರ್ ಪಾರ್ಟಿಗೆ ಹೋಗ್ತಾ ಇದ್ದೇವೆ. ನೋಡಿ 11ನೆಯ ಪ್ರಶ್ನೆ ಗ್ರಾಮರ್ ಆಗಿರುತ್ತೆ. ನಾನು ಮರ್ತೆ, ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಎಕ್ಸಾಮ್ ಆದ ತಕ್ಷಣ ಎಲ್ಲ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ಆಗ್ತಾ ಇದ್ದ ಹಾಗೆ ಅವತ್ತಿನ ದಿನ ಸಂಜೆ ನಮಗೆ ಅಥವಾ ಮಧ್ಯಾಹ್ನ ನಮಗೆ ಪ್ರಶ್ನೆ ಪತ್ರಿಕೆ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ ಹೆಸರನ್ನು ಬರೆದು ಕಳುಹಿಸಿ ಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೇವೆ. ಕ್ವಶನ್ ನಂಬರ್ 11. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ. ಸರ್ ನಾನು ಕ್ವಶನ್ ಪೇಪರ್ ಕಾಣ್ತಿಲ್ಲ ಅನ್ಬೇಡ್ರಪ್ಪ, ನಾನಲ್ಲ, ಮಕ್ಕಳು ಕಳಿಸ್ಕೊಟ್ಟಿರುವಂಥದ್ದು. ಆಯಿತಾ, ನಮ್ಮ ಮುತ್ತು ಆಯಿತಾ, ಬೆಳಗಾವಿಯಿಂದ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಬಸವಯ್ಯ ಅಕ್ವೈರ್ಡ್ 200 acres ಆಫ್ ಲ್ಯಾಂಡ್. ತಮ್ಮಣ್ಣಾಸ್ ಲ್ಯಾಂಡ್ ಎ ಫೆನ್ಸ್. ಸರಿಯಾದ ಉತ್ತರ ಏನು ಗೊತ್ತಾ? ವಾಸ್ ಬಿಲ್ಟ್, BUILT ಅನ್ನುವಂಥದ್ದು ಸರಿಯಾದ ಉತ್ತರ. ದಟ್ ಲ್ಯಾಂಡ್ ತಮ್ಮಣ್ಣ ಡ್ಯಾಶ್ ಅಡ್ವೈಸ್ ಅಂತ ಇದೆ. ವಾಸ್ ಅಡ್ವೈಸ್ಡ್. ತಮ್ಮಣ್ಣ ವಾಸ್ ಅಡ್ವೈಸ್ಡ್. ಆಯಿತಾ. ಇನ್ನೊಂದು 3ನೇ ಆನ್ಸರು, ಬಟ್ ನ್ಯೂ ಮೆಥಡ್ ವಾಸ್ ಫಾಲೋಡ್. ಆಯಿತಾ, ಐ ರಿಪೀಟ್, ಫಸ್ಟ್ ಆನ್ಸರ್ ವಾಸ್ ಬಿಲ್ಟ್, BUILT. ನೀವು ಬಿಲ್ಡೆಡ್ ಅಂತ ಬರೀತೀರಾ, ಅದು ವರ್ಡೇ ಇಲ್ಲ ಇಂಗ್ಲೀಷಲ್ಲಿ. ಆ್ಯಂಡ್ ವಾಸ್ ಅಡ್ವೈಸ್ಡ್, ವಾಸ್ ಫಾಲೋಡ್, 3ಕ್ಕೂ ವಾಸ್ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಎಷ್ಟು ಈಸಿ ಇದೆ ನೋಡಿ. ಆಯಿತಾ, ಬ್ರ್ಯಾಕೆಟಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ, 3ರಲ್ಲಿ 2 ಉತ್ತರ. ದ ಪ್ರಿನ್ಸ್ ನೋಟಿಸ್ಡ್. ಅಂದರೆ ಪ್ರಿನ್ಸ್ ಅಂದರೆ ರಾಜ ನೋಡ್ತಾನೆ ಏನು? ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ತನ್ನ ಖರ್ಚಿನಲ್ಲಿ ಯಾವುದೋ ಒಂದು ಹೊಸ ಖರ್ಚು ಬರ್ತಾ ಇರುತ್ತೆ. ಅಯ್ಯೋ ಯಾವುದೋ ಇದು ಹೊಸ ಖರ್ಚು ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ ಅಂದರೆ, ಏನಂತೀರಾ ಅವರು ಅದನ್ನು ನೋಡ್ತಾರೆ. ನೋಡೋದಕ್ಕೆ ನಾವು ಲುಕ್ ಓವರ್ ಅಂತ ಕರಿತೀವಿ. 1ನೇ ಆನ್ಸರಲ್ಲಿಗೆ ಲುಕ್ ಓವರ್ ಅಂತ. ಸೆಕೆಂಡ್ ಆನ್ಸರು ಅವ್ನು ಟೆನ್ಷನಾಗಿ ಅವನ ಬಗ್ಗೆ ಇವನ ಹೋಗೋತ್ಲಾಗೆ ಅಂತ ಹೇಳ್ತಾರೆ, ಗೆಟ್ ರಿಡ್ ಆಫ್ ಅಂತ. ಇಷ್ಟೇ 1ನೇ ಆನ್ಸರು ಲುಕ್ ಓವರು, ಸೆಕೆಂಡ್ ಆನ್ಸರು ಗೆಟ್ ರಿಡ್ ಆಫ್ ಅಂತ. ಎಷ್ಟು ಈಸಿ ಇದೆ ಅಲ್ವಾ? ಬನ್ನಿ 13ನೆಯ ಪ್ರಶ್ನೆಯನ್ನು ನೋಡೋಣ. ಮೇಲ್ಗಡೆ ನೋಡಿ, ಕೆಳಗಡೆ ಬರೆಯುವಂಥದ್ದು ಮ್ಯಾಚ್ ದ ಫಾಲೋಯಿಂಗು. ಸ್ವಲ್ಪ ಕಷ್ಟ ಅನ್ನಿಸ್ತು ಓದಿದಾಗ, ಆದರೆ ಈಸಿ ಇದೆ. ಇಟ್ಟು, ವೇರು, ಇಟ್ಸು, ವಿಚ್ಚು, ಹೂ ಅಂದರೆ ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಇಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇಟ್ ಅಂದರೆ ಒಂದು ದೇಶದ ಹೆಸರು. ಬನ್ನಿ, ಗುಯಾನಾ ಈಸ್ ಎ ಸೌತ್ ಆಫ್ರಿಕನ್ ಕಂಟ್ರಿ. ಇಟ್ ಈಸ್ ಒನ್ ಆಫ್ ದ ಲೀಸ್ಟ್. ಇಟ್ ಅಂದರೆ ಏನು ಅಂತ ಕಟ್ಟಿದ್ದಾರೆ. ದೇಶ. ಯಾವ ದೇಶ? ಸೌತ್ ಅಮೇರಿಕನ್ ಕಂಟ್ರಿ. ಸೌತ್ ಅಮೇರಿಕಾದಲ್ಲಿ ಇರುವಂಥ ಅದು ಗುಯಾನಾ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಿದ್ರೆ ಇಟ್ ಅಂದರೆ ಏನು? ಗುಯಾನಾ ಅಂತ. ಆಯಿತಾ. ವೇರ್ ಅಂದರೆ ಎಲ್ಲಿ ಅಂತ ಕೇಳಲಾಗಿದೆ. ಇಟ್ ಈಸ್ ಒನ್ ಆಫ್ ದಿ ಲೀಸ್ಟ್. ಹೀಗೆ ಓದ್ಕೊಂತ ಹೋಗ್ಬೇಕು. ದಿ ಅಟ್ಲಾಂಟಿಕ್ ಕೋಸ್ಟ್. ವೇರ್ ಅಂತ ಕೇಳಿದರೆ ಅದನ್ನು ಅಟ್ಲಾಂಟಿಕ್ ಕೋಸ್ಟ್ ಅಂತ ಇದೆ ನೋಡಿ ಒಂದು ಕಡೆ, ಅದನ್ನು ಬರೀರಿ. ಪಾಪ ಅಟ್ಲಾಂಟಿಕ್ ಕೋಸ್ಟ್ ಅಂತ ಬರೀಕೋಗಿ ಓಷನ್ ಅಂತ ಇದೆ, ಎರಡೂ ಒಂದೇ. ಇಲ್ಲಿ ಏನು ಕೊಟ್ಟಿದ್ದಾರೋ ಅದು ಬರೀರಿ. ಹೀಗೆ ಓದ್ಕೊತ ಹೋದರೆ ಇಟ್ಸ್ ಅಂದರೆ ಗುಯಾನಾಸ್ ಅಂತ ಅಪಾಸ್ಟ್ರಫಿ ಎಸ್ ಬರಬೇಕು. ಮೊದಲನೇ ಇಟ್ಟಿಗೆ ಗುಯಾನಾ ಅಂತ, ಇಟ್ಸ್ ಅಂತ ಬಂದರೆ ಓನರ್ಶಿಪ್ಪು ಗುಯಾನಾಸ್ ಅಂತ. ವಿಚ್ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ದಿ, ಅದೇನು ರೀ ಅದು, ಆಯಿತಾ, PR ಇಲ್ಲಿ ಕೊಟ್ಟಿದ್ದಾರಲ್ವ, ಅದೇ ಆನ್ಸರು. ARAPIAMA, ಅರಾಪಿಯಾಮ ಅಂತ ಇದೆಯಲ್ವ, ಅದು ಉತ್ತರ. ಆಯಿತಾ. ನಂತರ ಲಾಸ್ಟ್ 4ನೇದು ಹೂ ಅಂತ ಇದೆಯಲ್ವ, ಅದು ದಿ ಲೇಬರರ್ಸ್ ಫ್ರಮ್ ಇಂಡಿಯಾ. ಹೇಗೆ ಸರ್ ಗೊತ್ತಾಯ್ತು ನಿಮಗೆ ಅಂತ ಹೇಳಿದರೆ, ಲಾಸ್ಟ್ ಲೈನ್ ನೋಡಿ, ದ ಲೇಬರರ್ಸ್ ಫ್ರಮ್ ಇಂಡಿಯಾ ಹೂ ಮೇಕ್ ಅಪ್ ಅಂತ ಇದೆ. ಹೂ ಅಂದ್ರೇ ಭಾರತದ ಲೇಬರ್ಗಳು ಅಂತ. ಆಯಿತಾ. ಬನ್ನಿ ಸರ್, ಈಗ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ಎಷ್ಟು ಈಸಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಲ್ಲ ಮಿಡ್-ಟರ್ಮಿಗೆ ಬಂದಂತಹ ಪ್ರಶ್ನೆನೇ ರಿಪೀಟ್ ಮಾಡಿದ್ದಾರೆ ನೋಡಿ, ಮಿಡ್-ಟರ್ಮಿಗೂ ಹಾಗೂ ಯೂನಿಟ್ ಟೆಸ್ಟ್ 2ಗೆ. ನೇಮ್ ದಿ 2 ರೈವಲ್ ಫ್ಯಾಮಿಲೀಸ್. ರೋಮಿಯೋ ಜೂಲಿಯಟ್ ಪಾಠದಲ್ಲಿ ಬಂದಂತಹ 2
ಏನು ಶತ್ರುಗಳ ಹೆಸರನ್ನು ಬರೀರಿ, ಶತ್ರು ದೇಶಗಳ ಹೆಸರನ್ನು ಬರೀರಿ, ಮನೆತನದ ಹೆಸರು, ಮನೆತನಗಳ ಹೆಸರು. ಭಾಳ ಈಸಿ. ಒಂದನೇದು ಏನು ಬರೀಬೇಕು, ಎ ಅಂತ ಹಾಕಿಬಿಟ್ಟು ಏನು ಬರಿತೀರಾ ಅವ್ರ ಹೆಸರು ಬರೀಬೇಕು. ಏದು ಓಲ್ಡ್ ಲಾರ್ಡ್ ಕ್ಯಾಪುಲೇಟ್ ಅಂತ ಬರೀಬೇಕು. ಓಲ್ಡ್ OLD ಓಲ್ಡ್, ಲಾರ್ಡ್ LORD ಲಾರ್ಡ್, ಕ್ಯಾಪುಲೆಟ್ ಆಯಿತಾ. ಇನ್ನೊಂದು ಹೆಸರು ಏನು ಅಂತ ಹೇಳಿದರೆ ಮ್ಯಾಂಟಗೋಸ್ ಆಯಿತಾ. 15ನೆಯ ಪ್ರಶ್ನೆ, ವಾಟ್ ಆರ್ ದ 2 ಥಿಂಗ್ಸ್ ದಟ್ ದಿ ಆರ್ಚರ್ ಲವ್ ಅಂತ ಇದೆ. ಆರ್ಚರ್ ಆನ್ ಚಿಲ್ಡ್ರನ್ ಪದ್ಯದಲ್ಲಿ ದೇವರು ಯಾರನ್ನು ಪ್ರೀತಿ ಮಾಡುತ್ತಾನೆ ಮಕ್ಕಳೇ? ಆನ್ಸರೇ ಹೇಳಿದ್ದೀನಿ, ಇದಕ್ಕೆ ಆನ್ಸರ್ ನೀವೇ ಕಳಿಸ್ಬೇಕು. 15ಕ್ಕೆ ಉತ್ತರ ಏನು ಗೊತ್ತಾ, ಬೌ ಆ್ಯಂಡ್ ಆ್ಯರೋ ಅಂತ. ಅದಕ್ಕೆ ನೀವು ಹೆಸರು ಬರೆದು ಕಳಿಸಿ ಆಯಿತಾ. ಹೆಸರು ಬರೀಬೇಕು ಎಕ್ಸಾಮಲ್ಲಿ. ನೋಡಿ, ಆರ್ಚರ್ ಲವ್ಸ್ ಬೌ ಆ್ಯಂಡ್ ಆ್ಯರೋ, ಬ್ರ್ಯಾಕೆಟಲ್ಲಿ ಹೆಸರು ಕೂಡ ಬರೀಬೇಕು, ಯಾರು ಅಂತ ನೀವೇ ಕಳಿಸಿ. 16ನೆಯ ಪ್ರಶ್ನೆ, ನೇಮ್ 2 ಕಂಟ್ರೀಸ್ ದಟ್ ರೆಕಗ್ನೈಸ್ಡ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ ಅಲ್ವಾ. ಭಾಳ ಈಸಿ ಕಣ್ರಿ. ಬೋಲ್ವಿಯಾ, ಯುಕೆಡಾರ್. ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ, MCQsಗಳಲ್ಲಿಯೂ ನೆನ್ಪಿಟ್ಕೊಳ್ಳಿ, ಯುಕೆಡಾರ್ ಹಾಗೂ ಬೋಲ್ವಿಯಾ ಅಂತ. 17ನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ಬೋರ್ಗ್ಸ್ ವಾಟ್ ವಿಲ್ ಹ್ಯಾಪನ್ ವೆನ್ ದ ಬುಕ್ಸ್ ಡಿಸಪಿಯರ್. ಬುಕ್ಸೇ ಡಿಸಪಿಯರ್ ಆದರೆ ಪ್ರಪಂಚದಲ್ಲಿ ಏನೆಲ್ಲ ಆಗುತ್ತೆ ಅಂತ ನಮ್ಮ ಬ್ಲೈಂಡ್ ಪರ್ಸನ್ ಆದಂತಹ ಜಾರ್ಜ್ ಲೂಯಿಸ್ ಬಾಕ್ಸ್ ಅವರು ಏನಂತ ಹೇಳಿದ್ದಾರೆ. ಇಫ್ ಬುಕ್ಸ್ ಡಿಸಪಿಯರ್, ಪ್ರಪಂಚದಲ್ಲಿ ಬುಕ್ಕೇ ಡಿಸಪಿಯರ್ ಆದರೆ ಶ್ಯೂರ್ಲಿ ಏನೆಲ್ಲ ಡಿಸಪಿಯರ್ ಆಗುತ್ತೆ, ಮನುಷ್ಯ ಡಿಸಪಿಯರ್ ಆಗ್ತಾನೆ, ಹಾಗೂ ಏನಂತೀರ ಹಿಸ್ಟ್ರಿ ಡಿಸಪಿಯರ್ ಆಗುತ್ತೆ ಅಂತ ಬರೀಬೇಕು. ಕ್ಲಿಯರ್? ಬುಕ್ಸ್ ಡಿಸಪಿಯರ್ ಆದರೆ 2 ಪಾಯಿಂಟ್ ಬರೀಬೇಕಲ್ವಾ. ಏನಂತ ಆಗುತ್ತೆ, ಹಿಸ್ಟ್ರಿ ಡಿಸಪಿಯರ್ ಆಗುತ್ತೆ ಹಾಗೂ ಮ್ಯಾನ್ ಡಿಸಪಿಯರ್ ಆಗ್ತಾನೆ. ಈ 2 ಪಾಯಿಂಟ್ಸ್ಗಳನ್ನು ತಾವುಗಳು ಬರೀಬೇಕಾಗತ್ತೆ ಎಕ್ಸಾಮಲ್ಲಿ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಸ್ವಲ್ಪ ನೋಡಿಕೊಳ್ಳಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಬಂದಿರುವಂಥದ್ದು, ಹಾಗೂ 4 ಅಂಕದ ಪ್ರಶ್ನೆಗಳನ್ನು ಕೂಡ ನೋಡಿಕೊಳ್ಳಿ. ಯಾರಿಗಾದರೂ ಬಹಳ ಕನ್ನಡ ನಾನು ಯೂಸ್ ಮಾಡ್ತಾಯಿದ್ರೆ ತೊಂದರೆ ಆಗ್ತಾಯಿದ್ರೆ ಕ್ಷಮಿಸಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ. 95% ವಿದ್ಯಾರ್ಥಿಗಳಿಗೆ ಏನೂ ಅರ್ಥ ಆಗಿಲ್ಲ ಕಾಲೇಜಲ್ಲಿ ಕೂತ್ಕೊಂಡಾಗ, ಅಥವಾ ಅವರೇ ಕಾಲೇಜ್ ಅಟೆಂಡ್ ಆಗಿಲ್ಲ, ಕ್ಲಾಸ್ಗಳು ಬಂಕ್ ಮಾಡಿದ್ದಾರೆ. ನನ್ನ ಉದ್ದೇಶ ರ್ಯಾಂಕ್ ಸ್ಟೂಡೆಂಟಿಗೆ ಇನ್ನು ಸ್ವಲ್ಪ ರ್ಯಾಂಕ್ ತರಿಸಬೇಕು ಅಂತ ಅಲ್ಲ. ನನ್ನ ಉದ್ದೇಶ ಫೇಲ್ ಆಗ್ತೀನಿ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಾರಲ್ವ, ಫೇಲ್ ಆಗಿಬಿಡ್ತೀನಲ್ಲೇ ನಾನು ಅಂತ, ಅಂಥವರಿಗೆ ಪಾಸ್ ಮಾಡಬೇಕು ಅಂತ. ಇಷ್ಟು ದಿನ 35 ತಕ್ಕಂತ ಇದ್ರಲ್ವ, ಅವರಿಗೆಲ್ಲ ಫಸ್ಟ್ ಕ್ಲಾಸ್ ಹೊಡಿಸ್ತೀನಿ ಸರ್, ಇದು ನನ್ನ ಚಾಲೆಂಜು. ಇಷ್ಟು ದಿನ ಸುಮ್ಮನೆ ಬರೆದು 50-60 ಮಾರ್ಕ್ಸ್ ತೆಗಿತಾ ಇದ್ರಲ್ವ, ಅವರಿಗೆಲ್ಲರಿಗೂ ಕೂಡ 80ಕ್ಕೆ 75 ದಾಟಿಸಿ ನಾನು ತೋರಿಸ್ತೇನೆ. ಹಾಗೂ ಇಷ್ಟು ದಿನ ಗ್ರಾಮರ್ ಡಿಫಿಕಲ್ಟ್ ಅಂದ್ಕೊಂಡಿದ್ರಲ್ವ, ಅವರಿಗೆಲ್ಲ ಗ್ರಾಮರ್ ಈಸಿ ಅಂತ ಆ ಒಂದು ಮೈಂಡ್ ಸೆಟ್ಟನ್ನು ಮಾಡಿಕೊಡ್ತೇನೆ. ಇದು ನನ್ನ ಉದ್ದೇಶ ಸರ್, ನನ್ನ ಗುರಿನೇ ಇದಾಗಿರುವಂಥದ್ದು. ನೀವು ಖುಷಿಯಾಗಿ ಎಕ್ಸಾಮ್ ಹಾಲಿಗೆ ಹೋಗಬೇಕು, ಖುಷಿಯಾಗಿ ಬರೆದು ವಾಪಸ್ ಬರಬೇಕು. ಧನ್ಯವಾದಗಳು. ಇದು ನಮ್ಮ ಮೇಲ್ ID ಆಗಿರುತ್ತೆ. ನಮ್ಮ ಮೇಲ್ IDಗೆ ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ. ಮತ್ತು ವಿಡಿಯೋ ಕ್ವಿಟ್ ಮಾಡಿರಪ್ಪ, ಈಗ ಗ್ರಾಮರ್ ಸ್ಟಾರ್ಟ್ ಆಗುತ್ತೆ. ತಮ್ಮಂದ್ರ ಅಣ್ಣಂದ್ರ ಎಲ್ಲ ನಮ್ಮ ಹತ್ರನೇ ಇರಿ, ಎಲ್ಲೂ ಓಡೋಗಬೇಡಿ. ಬನ್ನಿ, ಭಾಳ ಇಂಪಾರ್ಟೆಂಟ್ ಗ್ರಾಮರ್ ಇದೆ. ಪಾರ್ಟ್ D 31ನೆಯ ಪ್ರಶ್ನೆ. ಪಾರ್ಟ್ Dನಲ್ಲಿ ಮೊದಲು ಪ್ರಿಪೋಸಿಷನ್ ಇದೆ ಕ್ವಶನ್ನು. ಶಿ ಟೋಲ್ಡ್ ಅಸ್ ಟು ಸಬ್ಮಿಟ್ ದಿ ಅಸೈನ್ಮೆಂಟ್ಸ್ ಡ್ಯಾಶ್ ಮಂಡೇ ಅಂತ ಇದೆ. ಸರಿಯಾದ ಉತ್ತರ ಪ್ರಿಪೋಸಿಷನ್ ಅಂದರೆ ಪ್ಲೇಸ್ಮೆಂಟ್ ಅಲ್ವಾ, ಆನ್ ಅಂತ ಬರೀಬೇಕು, ON ಆನ್ ಆಯಿತಾ. ಸೆಕೆಂಡ್ ಒನ್ನು ರೀಅರೇಂಜ್ ದಿ ಫಾಲೋಯಿಂಗ್ ಅಂತ ಇದೆ. ಭಾಳ ಈಸಿ. ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ನ್ಯಾಷನಲ್ ಆ್ಯಂಥಮ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ದಿ ನಂಬರ್ ಆಫ್ ಮಿಸ್ಸಿಂಗ್ ಕೇಸಸ್ ಡ್ಯಾಶ್ ರೆಡ್ಯೂಸ್ಡ್ ಅಂತ ಇದೆ. ಅದು ಭಾಳ ಈಸಿ. ಅವತ್ತು ನಾನು ನಿಮ್ಗೆ ಹೇಳಿಕೊಟ್ಟೆ, ದಿ ನಂಬರ್ ಅಂತ ಬಂತು ಅಲ್ಲಿ ಸಿಂಗ್ಯುಲರ್ ಈಸ್ ಅಂತ ಬರೀರಿ, ಎ ನಂಬರ್ ಅಂತ ಬಂತು ಅಲ್ಲಿ ಆರ್ ಅಂತ ಬರೀರಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಈಗ ಇಲ್ಲಿ ಸರಿಯಾದ ಉತ್ತರ ಈಸ್ ಅಂತ ಆಗತ್ತೆ, ನೆನಪಿರಲಿ. ಒನ್ ಡೇ ದ ವೂಲ್ಫ್ ಡ್ಯಾಶ್ ಡಿಸೈಡ್ ಅಂತ ಇದೆ. ಅದು ಸರಿಯಾದ ಉತ್ತರ. ಒಂದು ದಿನ ತೋಳ ನಾನು ಲ್ಯಾಂಬನ್ನು ತಿಂತೇನೆ ಅಂತ ಡಿಸೈಡೆಡ್ ಆಯಿತಾ, ಡಿಸೈಡೆಡ್. ಬನ್ನಿ ಈಗ ಕ್ವಶನ್ ನಂಬರ್ 31 B ನೋಡ್ತಾ ಹೋಗೋಣ. ಕಾಣ್ತಾ ಇದೆ ಅಲ್ವಾ ಎಲ್ಲರಿಗೂ? ಕಾಣಲಿಲ್ಲ ಅಂದರೆ ಹೇಳ್ರಪ್ಪ, ಯಾಕಂದರೆ ನಮ್ಮದೇ ಕಣ್ಣು ಸರಿ ಇಲ್ಲ. ನೀವೆಲ್ಲ ಇನ್ನೂ ಯಂಗ್ಸ್ಟರ್ಸು, ನನಗಿಂತ ಕಡಿಮೆ ಮೊಬೈಲ್ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ನೀವಂತೂ ಮೊಬೈಲೇ ಟಚ್ ಮಾಡಲ್ಲ ಪಾಪ, ಒಳ್ಳೆ ಹುಡುಗರು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ಸ್. ಬ್ರ್ಯಾಕೆಟಲ್ಲಿ ಬಿಕಾಸು, ಹೂವು, ವಿಚ್ಚು, ಬಟ್ಟು ಅಂತ ಕೊಟ್ಟಿದ್ದಾರೆ. 4 ಡ್ಯಾಶಿಗೆ 4 ಆನ್ಸರ್ಗಳನ್ನು ಇಲ್ಲಿ ನೀಡಲಾಗಿದೆ. 1ನೇ ಆನ್ಸರು, ದೇರ್ ವಾಸ್ ಎ ಕಿಂಗ್. ಅಲ್ಲಿ ಒಬ್ಬ ರಾಜನಿದ್ದ. ಹೂ ಹ್ಯಾಡ್ 1 ಐ.
ಅವನಿಗೆ ಒಂದೇ ಒಂದು ಕಣ್ಣು ಇತ್ತು, ಹೂ ಅಂತ ಬರೀಬೇಕು ಆಯಿತಾ. ಒಂದನೇ ಆನ್ಸರು ಡ್ಯಾಶ್ಗೆ ಹೂ ಆಯಿತಾ. ಹಾಗೂ ಒಂದು ಕಾಲಿತ್ತು, ಒನ್ ಲೆಗ್. ಹಿ ಆಸ್ಕ್ಡ್ ಆಲ್ ದ ಪೇಂಟರ್ಸ್ ಟು ಡ್ರಾ ಹಿಸ್ ಪೋರ್ಟ್ರೇಟ್. ಎಲ್ಲ ಚಿತ್ರಗಾರರಿಗೆ ಹೇಳ್ತಾನೆ ನನ್ನ ಚಿತ್ರವನ್ನು ಬಿಡಿಸಿ ಅಂತ. ಹಿಸ್ ಪೋರ್ಟ್ರೇಟ್ ವಿಚ್ ಶುಡ್ ಬಿ, ವಿಚ್ ಅಂತ ಎರಡನೇ ಆನ್ಸರು ವಿಚ್ ಶುಡ್ ಬಿ ಬ್ಯೂಟಿಫುಲ್. ಅದು ಬಹಳ ಸುಂದರವಾಗಿರಬೇಕು ಅಂತ ಹೇಳ್ತೇನೆ. ಅದು ಅಂದರೆ ವಿಚ್ ಅಂತ ಆಯಿತಾ. ಫಸ್ಟ್ ಆನ್ಸರ್ ಹೂ, ಸೆಕೆಂಡ್ ಆನ್ಸರ್ ವಿಚ್ ಆಗುತ್ತೆ. ಥರ್ಡ್ ಆನ್ಸರ್ ಸೋ ಬ್ಯೂಟಿಫುಲ್ ಬಟ್ ಆಲ್ ದಿ ಪೇಂಟರ್ಸ್ ರೆಫ್ಯೂಸ್ಡ್. ಆದರೆ ಎಲ್ಲರೂ ಕೂಡ ಅದನ್ನು ತಿರಸ್ಕಾರ ಮಾಡ್ತಾರೆ. ನಮ್ಮ ಕೈಲಾಗಲ್ಲಪ್ಪ ಬಿಡ್ಸೋಕ್ಕೆ, ಅದು ಬ್ಯೂಟಿಫುಲ್ ಅಂತ ಹೇಳ್ತಾವ್ರೆ, ಕಾಲಿಲ್ಲ ಕೈಯಿಲ್ಲ ತಮ್ಮ ನಿನಗೆ ಅಂತ. ದಿ ಆರ್ಡ್ರ್ ಆಯಿತಾ, ರಾಜನ ಆಜ್ಞೆಯನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ಅಂತ. ಏಕೆಂದರೆ, ಯಾಕೆ ಒಪ್ಕೊಳ್ಳಲ್ಲ ಅದನ್ನು ಬಿಕಾಸ್ ಅಂತ ಬರೀಬೇಕು. ನಾಲ್ಕನೇ ಆನ್ಸರು ಏನಂತ ಬರೀತೀರಾ, ಬಿಕಾಸ್ ಅಂತ ಬರೀಬೇಕು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಏನಾದರೂ ಡೌಟ್ ಇದ್ದರೆ ತಾವುಗಳು ಕಮೆಂಟ್ಸ್ ಮುಖಾಂತರ ಕೇಳಬಹುದು. ಇನ್ನೊಂದು, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಎಲ್ಲ ಪಾಠದ ಕ್ವಶನ್ ಆನ್ಸರ್ಸು, ಎಲ್ಲ ಪಾಠದ ಏನಂತೀರ ಸರ್ ಅದಕ್ಕೆ, ಎಲ್ಲ ಪಾಠದ ಕ್ವಶನ್ ಆನ್ಸರ್ಸು ಹಾಗೂ ಎಲ್ಲ ಗ್ರಾಮರ್ ಪಾರ್ಟಿನ ಲಿಂಕ್ಸ್ಗಳನ್ನು ಇದೇ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ಈಗ ಮುಂದಿನ ಭಾಗವನ್ನು ನಾವು ನೋಡ್ತಾ ಹೋಗೋಣ ಬನ್ನಿ. ರೆಕ್ಟಿಫೈ ದಿ ಎರರ್ಸ್ ಅಂತ ಸಾರಿ ನೋಡಿ 32A ರೀರೈಟ್ ಹ್ಯಾಸ್ ಡೈರೆಕ್ಟೆಡ್. ಕ್ವಶನ್ ಟ್ಯಾಗ್ ಇದೆ, ಹಿ ಲುಕ್ಡ್ ಅಟ್ ಮೀ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿಡ್ ನಾಟ್ ಹಿ ಅಂತ, ಡಿಡಂಟ್ ಹಿ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಿದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 2, ದಿ ನರೇಟರ್ ವೇಟೆಡ್ ಔಟ್ಸೈಡ್ ಅಂತ ಇದೆ. ಇದನ್ನು ಡೂ ಫಾರಮ್ ಮಾಡಿ ಅಂತ ಇದೆ. ನೆನ್ನೆ ಮೊನ್ನೆ ತಾನೇ ಎಲ್ಲ ಹಾಕಿದ್ದೀನಪ್ಪ, ಓದ್ಕೊಳ್ಳಿ. ಡಿಡ್ ದಿ ನರೇಟರ್ ವೇಟ್ ಔಟ್ಸೈಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಡಿಡ್ ದಿ ನರೇಟರ್ ವೇಟ್ ಔಟ್ಸೈಡ್. ನೀವೇನು ಮಾಡ್ತೀರಾ, ವೇಟೆಡ್ ಅಂತ ಬರೀತೀರಾ, 0 ಮಾರ್ಕ್ಸ್ ಬರುತ್ತೆ, ಬರೀಬಾರ್ದು. ರೆಕ್ಟಿಫೈ ದಿ ಎರರ್ ಅಂತ ಇದೆ. ಇದರ ಬಗ್ಗೆ 11 ನಿಮಿಷದ ಒಂದು ವಿಡಿಯೋ ಮಾಡಿದ್ದೇನೆ. 4 ರೀತಿ ಸೆಂಟೆನ್ಸ್ಗಳಿದ್ದಾವೆ ಎರರ್ ಫೈಂಡಿಂಗು, ಅದನ್ನು ಕಲಿಬೇಕು ಬನ್ನಿ. ಹಿ ಈಸ್ ಅ ಐಡಿಯಲ್ ಸ್ಟೂಡೆಂಟ್ ಅಂತ ಇದೆ. ಅಲ್ಲಿ ಸರಿಯಾದ ಉತ್ತರ ಹಿ ಈಸ್ ಆ್ಯನ್ ಐಡಿಯಲ್ ಸ್ಟೂಡೆಂಟ್ ಅಂತ. ಐ ಆಯಿತಾ, ಓವೆಲ್ ಸೌಂಡ್ ಐ. ಈಸ್ ಆ್ಯನ್ ಐಡಿಯಲ್ ಸ್ಟೂಡೆಂಟ್. ಆ್ಯನ್ ಬರಬೇಕು, ಎ ಜಾಗದಲ್ಲಿ ಆ್ಯನ್ ಬರೆದು ಸಂಪೂರ್ಣವಾದ ಸೆಂಟೆನ್ಸ್ ಬರೀಬೇಕು. ವಿಚ್ ಟಿ ವಿ ಡಿಡ್ ಯು ಬಾಟ್ ಅಂತ ಇದೆ, ಅದು ತಪ್ಪು. ಯಾಕಂದರೆ ಬಾಟ್ ಅಂತ ಬರಬಾರ್ದಲ್ಲಿ ಬೈ ಅಂತ ಬರಬೇಕು. ವಿಚ್ ಟಿ ವಿ ಡಿಡ್ ಯು ಬೈ, BUY ಅಂತ ಬರಬೇಕು. ಯಾಕೆ ಸರ್ ಅಂತ ಕೇಳಿದರೆ, ಡಿಡ್ ಒಮ್ಮೆ ನಾವು ವರ್ಬನ್ನು ಪಾಸ್ಟ್ ಟೆನ್ಸ್ ಯೂಸ್ ಮಾಡಿದರೆ ಫಾಲೋಯಿಂಗ್ ವರ್ಬ್ ಇದೆ ಅಲ್ವಾ, ಅದು ಯಾವತ್ತೂ ಕೂಡ ಏನು ಬರಬಾರ್ದು, ಪಾಸ್ಟ್ ಟೆನ್ಸ್ ಬರಬಾರ್ದು ಅಂತ ಅಷ್ಟೇ. ಬನ್ನಿ, ಇದು ಕಾಪಿ ಮಾಡಿ ತಾವುಗಳೇ ಬರೀತೀರಾ. ಯಾಕಂದರೆ ಈಗಾಗಲೇ 17 ನಿಮಿಷ ಆಗಿಬಿಟ್ಟಿದೆ, ಬೇಜಾರಾಗಿಬಿಡಿ. ಮೇಲಿನ 2 ಲೈನ್ಗಳನ್ನು ಓದ್ಕೊಂಡು ಇದರ ಬಗ್ಗೆಯೂ ವಿಡಿಯೋ ಮಾಡಿ ನಾನು ಹಾಕಿದ್ದೇನೆ ಆಯಿತಾ. ಫಾರ್ಮ್ಡ್ ಬೈ ಡ್ಯಾಶ್ ಅಂತ ಇದೆ, ವಾಲ್ಕೋನಿಕ್ ಅಂತ ಅದು ಆಯಿತಾ. ಬಹಳ ಈಸಿ ಸರ್, ಏನಿಲ್ಲ. ಸ್ಟಾರ್ಟಿಂಗ್ ಅರೌಂಡ್ 150 ಮಿಲಿಯನ್ ಇಯರ್ಸ್ ಅಂತ ಸೆಕೆಂಡ್ ಆನ್ಸರು. ನೋಡಿ, ನಾನು ಇನ್ನೂ ಓದ್ತಾನೆ ಇಲ್ಲ, ಬರೀ ನೋಡೇ ಪಟ 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 ಅಂತ ಹೇಳ್ತಾಯಿದ್ದೀನಿ. ಹೀಗೆ ನೀವುಗಳು ಇದನ್ನು ಮಾಡೇ ಮಾಡ್ತೀರಾ, ಭಾಳ ಈಸಿಯಾಗಿದೆ ಆಯಿತಾ. ಈಗ ನಿಮಗೆ ಡಿಫಿಕಲ್ಟ್ ಆಗಿರುವಂಥದ್ದು ಇದರ ಆನ್ಸರನ್ನು ನಾನು ನಿಮಗೆ ಹೇಳ್ತೇನೆ. 5 ಅಂಕಕ್ಕಿದೆ ನೋಡಿ, 3 ಲೈನು. ಬನ್ನಿ, ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಅಂತ ಇದೆ. ರಾಬರ್ಟ್ ಆಲಿಫೆನೋ, ಕ್ಯಾನ್ ವಿ ಟಾಕ್ ಅಬೌಟ್ ಡೋನಾ ಲಿಯೋನಾರ್ ಯುವರ್ ಮದರ್ ಅಂತ ಜಾರ್ಜ್ ಲೂಯಿಸ್ ಬೋರ್ಕ್ಸಿಗೆ ಕೇಳ್ತಾರೆ ಆಲಿಫೆನೋ. ಅಲ್ಲಿ ಮನೆಗೆ ಬಂದಾಗ ಇಂಟರ್ವ್ಯೂವರು ಕೇಳ್ತಾನೆ ಇಂಟರ್ವ್ಯೂವಿಗೆ, ಸರ್ ನಾವು ನಿಮ್ಮ ತಾಯಿ ಬಗ್ಗೆ ಮಾತಾಡ್ಬೋದಾ ಅಂತ. ಅದನ್ನು ತಾವುಗಳು ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೀಬೇಕು. ಹೇಗೆ ಬರೀತೀರಾ ನೋಡಿ, ಈಗ ಆನ್ಸರ್ ಹೇಳ್ತೇನೆ. ರಾಬರ್ಟ್ ಆಲಿಫೆನೋ ಆಸ್ಕ್ಡ್ ಜಾರ್ಜ್ ಲೂಯಿಸ್ ಬಾರ್ಕ್ಸ್ ವೆದರ್ ದೇ ಕುಡ್ ಟಾಕ್ ಅಬೌಟ್ ದೇರ್ ಮದರ್ ಡೋನಾ ಲಿಯೋನಾರ್ ಫುಲ್ ಸ್ಟಾಪ್. ಆವಾಗ ಜಾರ್ಜ್ ಲೂಯಿಸ್ ಬಾರ್ಕ್ಸ್ ಮೈ ಮದರ್ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ವುಮೆನ್ ಅಂತ ಹೇಳ್ತಾನಲ್ವ, ಅದನ್ನು ಹೇಗೆ ಬರೀಬೇಕು ನಾವು. ಜಾರ್ಜ್ ಲೂಯಿಸ್ ಬಾರ್ಕ್ಸ್ ರಿಪ್ಲೈ ಟು ರಾಬರ್ಟ್ ಆಲಿಫೆನೋ ದಟ್ ಹಿಸ್ ಮೈ ತೆಗೆದು ಹಿಸ್ ಮದರ್ ವಾಸ್ ಆ್ಯನ್ ಎಕ್ಸ್ಟ್ರಾರ್ಡಿನರಿ ವುಮೆನ್, ಶಿ ಹ್ಯಾಡ್ ನೋ ಎನಿಮೀಸ್. ಇಲ್ಲಿ ವರ್ಬೇ ಚೇಂಜ್ ಆಗಲ್ಲ, ಹ್ಯಾಡಾಗೆ ಉಳಿಯುತ್ತೆ, ವಾಸ್ ಆಗೆ ಉಳಿಯುತ್ತೆ. ಆಲ್ರೆಡಿ ಇವನೇ ಪಾಸ್ಟ್ ಟೆನ್ಸಲ್ಲಿ ಹೇಳ್ತಾ ಇದ್ದಾನೆ. ರಾಬರ್ಟ್ ಆಲಿಫೆನೋ ಅದಕ್ಕೆ ಅವನು ಮತ್ತೆ ತಿರುಗಿ ಒಂದು ಮಾತನ್ನು ಹೇಳ್ತಾನೆ. ಈ ರಾಬರ್ಟ್ ಆಲಿಫೆನೋ ಸೆಡ್ ಟು, ನೋಡಿ, ರಾಬರ್ಟ್ ಆಲಿಫೆನೋ ಸೆಡ್ ಟು ಜಾರ್ಜ್ ಲೂಯಿಸ್ ಬಾರ್ಕ್ಸ್ that to forgive him for asking that. this ಅಂತ ಇದೆ, ನೀವು ದಟ್ ಅಂತ ಬರಿಬೇಕು. and he added
ವಾಟ್ ವಾಸ್ ಬ್ಲೈಂಡ್ನೆಸ್ ಅಂತ ಬರೆದ್ರೆ ತಪ್ಪು. ಇದನ್ನೇ ಬರೀತಾರೆ ನೀವು ಎಕ್ಸಾಮಲ್ಲಿ. ಸರಿಯಾದ ಉತ್ತರ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್ ಅಂತ ಬರೀಬೇಕು. ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್ ಅಂತ ಬರೆದ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಕಂಪ್ಲೀಟ್ ದ ಡೈಲಾಗ್ ಅಂತ ಇದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕಂಪ್ಲೀಟ್ ದ ಡೈಲಾಗನ್ನು ನೋಡೋಣ. ಬಹಳ ಈಸಿಯಾಗಿ ಕೊಟ್ಟಿರ್ತಾರೆ. ನಾನು ಹೀಗೆ ಓದ್ತಾ ಇರೋದು. ಬನ್ನಿ. ಎ ಪೇಷಂಟ್ ಕಾಲ್ಸ್ ಎ ರಿಸೆಪ್ಷನಿಸ್ಟ್. ಈಗ ನಿಮಗೆ ಆರಾಮಿರಲ್ಲ, ನೀವು ಹಾಸ್ಪಿಟ್ಲಿಗೆ ರಿಸೆಪ್ಷನಿಗೆ ಕಾಲ್ ಮಾಡ್ತೀರಾ ಆ್ಯಂಡ್ ರಿಕ್ವೆಸ್ಟ್ ಫಾರ್ ಎನ್ ಅಪಾಯಿಂಟ್ಮೆಂಟ್. ಒಂದು ಅಪಾಯಿಂಟ್ಮೆಂಟ್ ನಿಮಗೆ ಬೇಕಾಗಿರುತ್ತೆ, ಹಾಗಾಗಿ ಬನ್ನಿ ಸರ್. ಪೇಷಂಟ್, ಈಸ್ ಇಟ್ ಅಪೋಲೋ ಹಾಸ್ಪಿಟಲ್ ಅಂತ ನೀವು ಫೋನ್ ಮಾಡಿ ಅವ್ರಿಗೆ ಕೇಳಿದ್ರಿ. ಅಲ್ಲಿಂದ ಎಸ್ ಇಟ್ ಈಸ್ ಅಪೋಲೋ ಹಾಸ್ಪಿಟಲ್ ಅಥವಾ ದಿಸ್ ಈಸ್ ಅಪೋಲೋ ಹಾಸ್ಪಿಟಲ್ ಅಂತ ಬರೀಬೇಕು ಅಷ್ಟೇ. ಆವಾಗ ಪೇಷಂಟು, ದಿಸ್ ಈಸ್ ಮದನ್ ಮೇಡಮ್. ನಿಮ್ಮ ಹೆಸರೇನು? ಮದನ್. ಕ್ಯಾನ್ ಐ ಗೆಟ್ ಡಾಕ್ಟರ್ ಅನ್ಮೋಲ್ ಅಪಾಯಿಂಟ್ಮೆಂಟ್. ಅಷ್ಟೇ, ಡ್ಯಾಶಲ್ಲಿ ಅಪಾಯಿಂಟ್ಮೆಂಟ್ ಅಂತ ಬರೀಬೇಕು. ಆವಾಗ ಅವಳು ಸಾರಿ ಹಿ ಈಸ್ ನಾಟ್ ಅವೈಲಬಲ್ ಟುಡೇ ಆಸ್ಕಿಂಗ್ ಇನ್ಫಾರ್ಮೇಷನ್. ಆವಾಗ ನೀವು ಕೇಳ್ತಿದ್ದೀರಾ, ಈಸ್ ಹಿ ಅವೈಲಬಲ್ ಇನ್ ದ ಈವ್ನಿಂಗ್, ಈಸ್ ಹಿ ಅವೈಲಬಲ್ ಟುಮಾರೋ ಅಂತ ಏನೋ ಬರೆದ್ರು ಆಯಿತಾ, ಬರಿಬೋದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಭಾಗದಲ್ಲಿ ಲೆಟರ್ ರೈಟಿಂಗ್ ಇದೆ, ಯಾವ ರೀತಿಯಾಗಿ ಬರಿಬೇಕು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಎಕ್ಸಾಮಲ್ಲಿ ಯಾಕೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಲೆಟರ್ ರೈಟಿಂಗಲ್ಲಿ ಬರ್ತಾ ಇಲ್ಲ, ಏನನ್ನು ತಪ್ಪು ಮಾಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಬರೀಬೇಕು ಅಂತ ನಾನೇ ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಧನ್ಯವಾದಗಳು. ಎಕ್ಸಾಮನ್ನು ಚೆನ್ನಾಗಿ ಬರೆದು ಚೆನ್ನಾಗಿ ಓದಿ ಎಕ್ಸಾಮ್ ಆದ ತಕ್ಷಣ ನಮಗೆ ಕ್ವಶನ್ ಪೇಪರನ್ನು ಕಳುಹಿಸಿಕೊಡಿ. ಗಾಡ್ ಬ್ಲೆಸ್ ಯು ಆಲ್. ಶ್ರಮಿಸಬೇಕು. 20 ನಿಮಿಷ ಪ್ರತಿಯೊಂದು ಇಂಗ್ಲೀಷ್ ವಿಡಿಯೋಗೆ ಹಾಗೇ ಆಗುತ್ತೆ ಸರ್, ಆಯಿತಾ. ಗಾಡ್ ಬ್ಲೆಸ್ ಯು ಆಲ್.